రాష్ట్రంలో భర్తీ చేయనున్న 56,342 ప్రభుత్వ ఖాళీ ఉద్యోగాల నియామకాల్లో షెడ్యూల్డ్ కులాలకు కేటాయించిన 15% రిజర్వేషన్ను ఏబీసీ గ్రూపులుగా విభజించి అంతర్గత రిజర్వేషన్గా అమలు చేయాలని బళ్ళారి జిల్లా మాదిగ సంఘాల ఐక్యవేదిక డిమాండ్ చేసింది. ఈ మేరకు ముఖ్యమంత్రి సిద్ధరామయ్యకు రాసిన వినతి పత్రాన్ని అదనపు జిల్లా కలెక్టర్ మహమ్మద్ జుబేర్కు సంఘ ప్రతినిధులు అందజేశారు. ప్రభుత్వం వెంటనే చర్యలు తీసుకోకపోతే రాష్ట్ర వ్యాప్తంగా ఆందోళన చేపడతామని నాయకులు హెచ్చరించారు. ఈ సందర్భంగా తలారి దుర్గప్ప, గంగాధర, లెక్చరర్ దుర్గప్ప, మాదిగ దండోరా ఊలగప్ప, డి ರಾಜೇಶ್ ಪ್ರಸಾದ್, ಶಿವಶಂಕರ್, ವೀರೇಶ್, ರಾಜೇಶ್ ತದಿತರರು ಪಾಲ್ಗೊಂಡರು. ಸಿದ್ದರಾಮಯ್ಯನವರೇ ನಮ್ಮ ಮಾದಿಗ ಸಮುದಾಯವನ್ನು 30-35 ವರ್ಷಗಳಿಂದ ಬಳಸಿಕೊಂಡು ಅಹಿಂದ ಅನ್ನುವಂತಹ ಒಂದು ನಾಟಕವನ್ನಾಡಿ ಈ ಒಂದು ದಲಿತರ ಓಟನ್ನು ಪಡೆದು ನೀವು ಮುಖ್ಯಮಂತ್ರಿ ಆಗಿದ್ದೀರಾ. ಮುಖ್ಯಮಂತ್ರಿ ಆಗಬೇಕಾದ್ರೇ ಒಂದು ವಾಗ್ದಾನವನ್ನು ಮಾಡಿದ್ದೀರಿ. ನಾನು ಮೀಸಲಾತಿಯನ್ನು ತಂದೇ ತರ್ತೀನಿ ಅನ್ನುವಂಥ ಮಾತನ್ನು ವಚನವನ್ನು ಕೊಟ್ಟಿದ್ದೀರಿ. ಆದರೆ ಈಗ ವಚನಭ್ರಷ್ಟರಾಗಿ ಕೇವಲ ಈ ನಮ್ಮ ಪರಮೇಶ್ವರರು ಹಾಗೂ ಮಹದೇವಪ್ಪನವರ ಒಂದು ಮಾತನ್ನು ಕೇಳಿ ಅವರ ನಿಮಗೆ ಹೈಕಮಾಂಡ್ ನಿಮಗೆ ಯಾರಿಲ್ವಾ? ಹೈಕಮಾಂಡ್ ಯಾರು? ನಿಮಗೆ ಸೋನಿಯಾ ಮೇಡಮ್ ಅವರು, ಆಮೇಲೆ ರಾಹುಲ್ ಗಾಂಧಿ ಅವರು, ಖರ್ಗೆ ಅವರು, ಅವ್ರನ್ನ ಬಿಟ್ಟು ಕರ್ನಾಟಕದಲ್ಲಿ ನೀವು ಮುಖ್ಯಮಂತ್ರಿ ನಾಮಕಕ್ಕೆ ಹೆಸರಿಗೆ ಮಾತ್ರ ಮುಖ್ಯಮಂತ್ರಿ ಆಗಿ ಕೇವಲ ಹೈಕಮಾಂಡನಂತೆ ವರ್ತನೆ ಮಾಡುವಂತಹ ಪರಮೇಶ್ವರರು ಹಾಗೂ ಮಹದೇವಪ್ಪನ ಮಾತನ್ನು ಕೇಳಿ ಮಾದಿಗ ಸಮುದಾಯವನ್ನು ನೀವು ಮೋಸ ಮಾಡ್ತಾ ಇದ್ದೀರಾ, ಅನ್ಯಾಯ ಮಾಡ್ತಾ ಇದ್ದೀರಾ. ಇದರ ಒಂದು ಬೆಂಕಿಯ ಜ್ವಾಲೆ ನಿಮ್ಮನ್ನು ಸುಡದಲ್ಲೇ ಬಿಡೋದಿಲ್ಲ. ಈ ಜ್ವಾಲೆ ಮುಂದಿನ ಚುನಾವಣೆಯಲ್ಲಿ ಪೂರ್ತಿ ನಿಮ್ಮನ್ನು ಸುಟ್ಟು ಕರಕಲಾಗಿ ಎಲ್ಲ ಬಂಧುಗಳೇ, ಈಗಾಗಲೇ ತಮ್ಮೆಲ್ಲರಿಗೂ ಗೊತ್ತಿರುವಂತೆ ನಿನ್ನೆಯ ದಿನ ಸಚಿವ ಸಂಪುಟದಲ್ಲಿ ಆಗಿರ್ತಕ್ಕಂಥ ಏನು ಘೋರ ಅನ್ಯಾಯ ಮಾದಿಗ ಸಮುದಾಯಕ್ಕೆ ಇದು ಅತ್ಯಂತ ಶೋಚನೀಯವಾಗಿರ್ತಕ್ಕಂಥದ್ದು. ಈ ರಾಜ್ಯದ ಮುಖ್ಯಮಂತ್ರಿಯಾಗಿರ್ತಕ್ಕಂಥ ಸನ್ಮಾನ್ಯ ಸಿದ್ದರಾಮಯ್ಯನವರು ಇವತ್ತು ಅಹಿಂದ ವರ್ಗದ ನೇತಾರರು ಮತ್ತು ಬಡವರ ಬಂಧು ಅಂತ ಹೇಳ್ತಾ ಇದ್ರು. ಬಟ್ ಆದರೆ ಇವತ್ತು ನಿನ್ನೆಯ ದಿನ ಆಗಿರ್ತಕ್ಕಂಥ ಕ್ಯಾಬಿನೆಟ್ನಲ್ಲಿ ಇವತ್ತು ಸ್ಪಷ್ಟವಾಗಿರ್ತಕ್ಕಂಥ ಯಾವುದೇ ಚಿತ್ರಣವನ್ನು ಕೊಡುವಲ್ಲಿ ಫೇಲ್ಯೂರ್ ಆಗುತ್ತೆ ಸರ್ಕಾರ. ಹಾಗಾಗಿ ಮುಂದಿನ ದಿನಮಾನಗಳಲ್ಲಿ ಸರ್ಕಾರ ಉಳಿಗಾಲ ಇರಬೇಕಪ್ಪ ಅಂತಂದರೆ ಫಸ್ಟು ಇದು ಯಥಾವತ್ತಾಗಿ ಇವತ್ತು ನಾಗಮೋಹನ್ ದಾಸ್ ಆಗಿರ್ತಕ್ಕಂಥ ವರದಿಯನ್ನು ಯಥಾವತ್ತಾಗಿ ಜಾರಿ ಮಾಡಬೇಕು. ಇವತ್ತು 50,000 ರಿಕ್ರೂಟ್ಮೆಂಟ್ಗಳೇನು ಆಗ್ತಾ ಇದ್ದಾವಲ್ಲ ಅವು ಅಲ್ಲಿವರೆಗೂ ಮಾಡಲೇಬಾರ್ದು. ಯಾಕಪ್ಪ ಅಂತಂದರೆ ಇವತ್ತು ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದ ಅಡಿಯಲ್ಲಿ ಇವತ್ತೇನು ಮೀಸಲಾತಿಯನ್ನು ಇವತ್ತೇನು ಜಾರಿ ಮಾಡಿದ್ರಲ್ಲ ನಾಗಮೋಹನ್ ದಾಸು, ಅದು ಇವತ್ತು ಗಾಳಿ ತೂರಿದಂಗೆ ಇವತ್ತು ಸರ್ಕಾರ. ಹಂಗಾಗಿ ಬರ್ತಕ್ಕಂಥ ಏನು 12ನೇ ತಾರೀಕಿಗೆ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಉಗ್ರವಾಗಿರ್ತಕ್ಕಂಥ ಹೋರಾಟ ಆಗ್ತದೆ. ಯಾಕಪ್ಪ ಅಂತಂದರೆ ಈಗಾಗಲೇ ಇವತ್ತು ಅನೇಕ ನಮ್ಮ ಮಾದಿಗ ಸಮುದಾಯದ ಯುವಕರು ಮತ್ತು ಯುವತಿಯರು ಇವತ್ತು ಜಾತಕ ಪಕ್ಷಗಳಂತೆ ಇವತ್ತು ಉದ್ಯೋಗಕ್ಕಾಗಿ ಕಾಯ್ತಾ ಇದ್ದಾರೆ. ಅಂಥ ಸಂದರ್ಭದಲ್ಲಿ ಇವತ್ತು ಒಳ ಮೀಸಲಾತಿಯನ್ನು ಸಂಪೂರ್ಣವಾಗಿ ಜಾರಿಗೆ ಮಾಡದೆ ಹೋದರೆ ಇನ್ನೂ ಇವತ್ತು ನಮ್ಮ ಮಾದಿಗ ಸಮಾಜ ಇನ್ನೂ ಹೊರ ಸಮುದಾಯಕ್ಕೆ ಹೋಗಿಬಿಡ್ತದೆ. ಹಾಗಾಗಿ ಸರ್ಕಾರ ಬೇಗ ಎಚ್ಚೆತ್ತುಕೊಳ್ಬೇಕು. ಮುಂದಿನ ದಿನಗಳಲ್ಲಿ ಸರ್ಕಾರಕ್ಕೆ ಭವಿಷ್ಯ ಇಲ್ಲ. ಭವಿಷ್ಯ ಬೇಕಪ್ಪ ಅಂದರೆ ಆದಷ್ಟು ಬೇಗ ಸಿದ್ದರಾಮಯ್ಯ ಸರ್ ಅವರು ಯಾರ ಮರ್ಜಿಗೆ ಒಳಪಡದೆ, ನೀವು ವಿವೇಚನೆ ಇದೆ, ಡಿಸ್ಕ್ರಿಷನರಿ ಪವರ್ಸ್ ಇದೆ, ಕ್ಯಾಬಿನೆಟ್ ಚೇರ್ಮನ್ ನೀವು, ಈ ರಾಜ್ಯದ ಮುಖ್ಯಮಂತ್ರಿಗಳು ಇವತ್ತು ಮಾದಿಗ ಸಮಾಜಕ್ಕೆ ಏನಾದರೂ ಒಳಿತು ಮಾಡಬೇಕಪ್ಪ ಅಂದರೆ ಬರ್ತಕ್ಕಂಥ ದಿನಗಳಲ್ಲಿ ನೀವು ಒಂದು ಗುಡ್ ರಿಸಲ್ಟ್ ಕೊಡಬೇಕು. ಯಥಾವತ್ತಾಗಿ ಮೀಸಲಾತಿಯನ್ನು ಜಾರಿ ಆದರೆ ನಮ್ಮ ಸಮಾಜ ನಿಮ್ಮ ಹಿಂದೆ ಇರ್ತದೆ. ಇಲ್ಲದೆ ಹೋದರೆ ಅನೇಕ ರೀತಿಯ ವಿಸ್ಮಯಗಳು ಈ ರಾಜ್ಯದಲ್ಲಿ ಆಗ್ತಾ ಹೋಗ್ತಕ್ಕಂಥ ಮಾತನ್ನು ತಮ್ಮ ಸರ್ಕಾರಕ್ಕೆ ಮನವರಿಕೆ ಮಾಡ್ತಾ ನನ್ನ ಮಾತುಗಳು ಅಲ್ಲ, ಉದ್ಯೋಗಗಳ ಭರ್ತಿ ನಿಲ್ಲಿಸಬೇಕು, ಸಂಪೂರ್ಣವಾಗಿ ಯಥಾವತ್ತಾಗಿ ನಿರಂತರ ಹೋರಾಟ ಇರ್ತದೆ. ನಮಗೆ ನಮ್ಮ ಸಮಾಜಕ್ಕೆ ನ್ಯಾಯ ಸಿಗೋವರೆಗೂ ಹೋರಾಟ ಮಾಡಿ. ಸಿಬ್ಬಂದಿ ಆಡಳಿತ 2022 ಬೆಂಗಳೂರು ದಿನಾಂಕ 28/12/22 ಪೂರ್ವ ಮೀಸಲಾತಿ ವ್ಯವಸ್ಥೆ ಇರುತ್ತೆ. ಅಂದರೆ ಸರ್ಕಾರದ ಆದೇಶ ಮುಖ್ಯಮಂತ್ರಿ ಏನು ಅನುಸರಿಸಬೇಕು ಅದನ್ನೇ ಬಿಟ್ಟು ಒಂದು ಕೋಮಿಗೆ ಸೀಮಿತವಾಗಿ ಗುಲಾಮಗಿರಿಯನ್ನು ಅನುಸರಿಸುತ್ತಿರುವಂಥ ಸಿದ್ದರಾಮಯ್ಯನವರಿಗೆ ಇವತ್ತು ಧಿಕ್ಕಾರವನ್ನು ಕೂಗ್ತಾ ಇದ್ದೇವೆ. ಸಂಪೂರ್ಣ ಒಳ ಮೀಸಲಾತಿಯನ್ನು ಜಾರಿ ಮಾಡದೆ ಹೋದ ಪಕ್ಷದಲ್ಲಿ ನಿಮ್ಮ ಕಾಂಗ್ರೆಸ್ ಪಕ್ಷವನ್ನು ಮುಂದಿನ ಚುನಾವಣೆಗೆ ಧೂಳಿಪಟವನ್ನಾಗಿ ಕಾಲು ಕೆಳಗಳಿಗೆ ಒಸುವಂತ ನಮ್ಮ ಮಾದಿಗ ಸಮಾಜ ಎಚ್ಚರಿಕೆಯನ್ನು ಕೊಡುತ್ತೇವೆ. ಇವತ್ತಿನ ಕ್ಯಾಬಿನೆಟ್ನಲ್ಲಿ ಡಿಸಿಷನ್ ಮಾಡಲಿದ್ದಾರೆ. 12ನೇ ತಾರೀಕು 1000 ಲಕ್ಷ ಸಂಖ್ಯೆಯಲ್ಲಿ ಬೆಂಗಳೂರಿಗೆ ಬಂದು ನಿನ್ನ ವಿಧಾನಸೌಧಕ್ಕೆ ನಿನ್ನ ಚಂಬರಿಗೆ ನುಗ್ಗಿ ಹೊಡೆಯುವಂಥ ಕೆಲಸವನ್ನು ನಾವು ಮಾಡ್ತೀವಿ ಅಂತೇಳಿ ಈ ಒಂದು ನಿಟ್ಟಿನಲ್ಲಿ ನನ್ನ ಭಾವನೆಯನ್ನು